ಹಲವು ದಿನಗಳಿಂದ ತಮಿಳು ರಾಜಕೀಯಕ್ಕೆ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಎಂಟ್ರಿ ಕೊಡ್ತಾರಾ ಎನ್ನುವಂತಹ ವಿಚಾರಕ್ಕೆ ಇದೀಗ ಒಂದು ಬ್ರೇಕಿಂಗ್ ಸುದ್ದಿ ಸಿಕ್ಕಿದ್ದು, ದಳಪತಿ ವಿಜಯ್ ಅಧಿಕೃತವಾಗಿ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ವಿಚಾರ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಲೋಕಸಭೆಗೆ ಇನ್ನೇನು ಕೆಲ ತಿಂಗಳೇ ಬಾಕಿ ಇರುವಾಗ ಇದೀಗ ಇಂತಹದ್ದೊಂದು ಘೋಷಣೆಯನ್ನು ಮಾಡಲಾಗಿದ್ದು, ತಮಿಳಿಗ ವೆಟ್ರಿ ಕಳಗಂ ಎನ್ನುವಂತಹ ಪಕ್ಷವನ್ನು ಇದೀಗ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ಎಂಟ್ರಿ ಆಗಿದೆ. ಈ ಹಿಂದೆ ಕಮಲ್ ಹಾಸನ್ ಕೂಡ ಎಂಟ್ರಿ ಆಗಿದ್ರು. ಇದಷ್ಟೇ ಅಲ್ಲದೆ ಜಯಲಲಿತಾ ಕೂಡ ಎಂಟ್ರಿ ಆಗಿದ್ದು ಭಾರಿ ಸದ್ದಿಗೆ ಕಾರಣವಾಗಿತ್ತು ಮತ್ತು ಅವರು ರಾಜಕೀಯ ಅಧಿಕಾರವನ್ನು ಅನುಭವಿಸಿ ರಾಜಕೀಯ ಸೇವೆಯನ್ನು ಕೂಡ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇದೀಗ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಕೂಡ ಎಂಟ್ರಿ ಆಗಿದ್ದಾರೆ. ಅದಷ್ಟೇ ಅಲ್ಲದೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ರಾಜಕೀಯ ಅನ್ನೋದು ಕೇವಲ ಒಂದು ವೃತ್ತಿಯಲ್ಲ, ಇದು ಸಾಮಾಜಿಕ ಸೇವೆ ಮಾಡುವ ಉದ್ದೇಶದಿಂದ ಬರ್ತಾ ಇದ್ದೇವೆ. 2026ರ ಏನು ವಿಧಾನಸಭೆ ಏನಿದೆ ತಮಿಳುನಾಡಿನಲ್ಲಿ ಅದರಲ್ಲಿ ಭಾಗವಹಿಸುವುದಾಗಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಇದೀಗ ಅಂದರೆ ಲೋಕಸಭಾ ಚುನಾವಣೆ ಬೆನ್ನಲ್ಲೇ, ಅಂದರೆ ಕೇವಲ 1 ತಿಂಗಳು 2 ತಿಂಗಳು ಇರುವಂತಹ ಸಮಯದಲ್ಲಿ ಈ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇದ್ದು ಹಲವಾರು ಪ್ರಶ್ನೆಗಳಿಗೆ ಒಂದು ಅನುಮಾನವನ್ನು ಕೂಡ ಹುಟ್ಟು ಹಾಕಿದೆ. ಆ ಮೂಲಕ ಇಷ್ಟು ದಿನ ಒಂದು ರೀತಿ ಅನುಮಾನ ಇತ್ತು, ಬರ್ತಾರಾ ಇಲ್ವಾ ಎನ್ನುವಂತಹದ್ದು. ಈಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ತಮ್ಮ ಪಕ್ಷಕ್ಕೆ ತಮಿಳಿಗ ವೆಟ್ರಿ ಕಳಗಂ ಎನ್ನುವಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ.